ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಬ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇವತ್ತು ನಾನು ಗುರುವಾರ ವ್ಲಾಗನ್ನು ಶೇರ್ ಮಾಡ್ತಾ ಇದ್ದೀನಿ. ಶುಕ್ರವಾರ ಪೂಜೆಗೆಲ್ಲ ಸ್ವಲ್ಪ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡ್ಕೊಬೇಕಿತ್ತು. ಪ್ರತಿ ವಾರಕ್ಕೊಂದ್ಸಲ ನಾನು ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಾಗ ಎಲ್ಲ ಕ್ಲೀನ್ ಮಾಡ್ಕೊಂಡೇ ಮಾಡ್ಕೊತೀನಿ. ಬಟ್ ಇವತ್ತು ಇನ್ನು ಶುಕ್ರವಾರ ವೈಕುಂಠ ಏಕಾದಶಿ ಇದ್ದಿದ್ದರಿಂದ ಇನ್ನು ಶುಕ್ರವಾರ ಏನು ಕ್ಲೀನ್ ಮಾಡೋದಕ್ಕಾಗೋದಿಲ್ಲ ಮತ್ತು ಕಳಶ ಕೂರಿಸೋದಕ್ಕಾಗೋದಿಲ್ಲ. ಹಂಗಾಗಿ ಇನ್ನು ಗುರುವಾರನೇ ಎಲ್ಲ ನೀಟಾಗಿ ರೆಡಿ ಮಾಡಿಕೊಂಡ್ರೆ ಇನ್ನು ಶುಕ್ರವಾರ ಬೆಳಗ್ಗೆ ಬೇಗ ಎದ್ದು ಪೂಜೆ ಮಾಡೋದಕ್ಕೆ ಸರಿ ಹೋಗುತ್ತೆ ಅಂತ ಹೇಳ್ಬಿಟ್ಟು, ಇನ್ನು ನಮ್ಮ ಪಾಪು ಎದ್ದೋಳೋ ಅಷ್ಟರಲ್ಲಿ ತಿಂಡಿ ಕೆಲಸ ಮುಗಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಬಂದೆ. ಇನ್ನು ಮನೇಲಿ ಏನೇ ಇದ್ದರೂ ಕೆಲಸ ಎಲ್ಲ ಮುಗಿಸ್ಕೊಂಡೆ ತಿಂಡಿ ಕೆಲಸ ಸ್ಟಾರ್ಟ್ ಮಾಡಿಕೊಂಡೆ. ನಮ್ಮ ಮನೆಯವ್ರು ತಿಂಡಿ ತಿಂದ್ಕೊಂಡು ಅವರು ಡ್ಯೂಟಿಗೆ ಹೋದರೆ ಇನ್ನು ಅವನ್ನ ಪಾಪಕ್ಕೆ ತಿನ್ನಿಸಿ ಇನ್ನು ನಾನು ಕೆಲಸ ಸ್ಟಾರ್ಟ್ ಮಾಡೋದಕ್ಕೆ ಸರಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ಇನ್ನು ತಿಂಡಿಗೆ ಅಂತ ಹೇಳಿ ಇಡ್ಲಿ ಮತ್ತು ಸಾಂಬಾರು ಮತ್ತು ಚಟ್ನಿ ಮಾಡ್ಕೊತಾ ಇದ್ದೀನಿ. ಬೇಗ ಕೂಡ ಆಗುತ್ತೆ ಮತ್ತು ಕೆಲಸ ಕೂಡ ಕಡಿಮೆ ಇರುತ್ತೆ. ನನಗೆ ಇಡ್ಲಿ ಸಾಂಬಾರು ಮಾಡಿದ್ದ ದಿನದಲ್ಲಿ ಸ್ವಲ್ಪ ರಿಸ್ಕ್ ಅನ್ಸೋದಿಲ್ಲ, ಬೇಗ ಆಗಿಬಿಡುತ್ತೆ. ಸೊ ಹಂಗಾಗಿ ರೆಡಿ ಮಾಡ್ಕೊತಾ ಇದ್ದೀನಿ. ಇನ್ನು ಒಂದು ಸೈಡ್ ಆಗಲೇ ಇಡ್ಲಿ ಬೇಯಿಸ್ಬಿಟ್ಟು ಇಟ್ಟಿದ್ದೆ. ಇನ್ನು ಸಾಂಬಾರಿಗೆಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಸಾಂಬಾರು ಕೂಡ ರೆಡಿ ಮಾಡ್ಕೊಳ್ಳೋದಕ್ಕೆ ಟೊಮೊಟೊ ಎಲ್ಲ ಬೇಯಿಸೋದಕ್ಕೆ ಇಟ್ಟಿದ್ದೀನಿ. ಸಾಂಬಾರಿಗೆ ಟೊಮೊಟೊ, ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿನ ಬೇಯೋದಕ್ಕೆ ಹಾಕಿರ್ತೀನಿ. ಸೊ ಅದನ್ನು ಬೆಂದಾದ್ಮೇಲೆ ಎತ್ಕೊಂಡು ಸಾಂಬಾರನ್ನ ರೆಡಿ ಮಾಡ್ಕೊಳ್ತೀನಿ. ಇನ್ನು ಸಾಂಬಾರಿಗೆ ಒಗ್ಗರಣೆ ಹಾಕೋದಕ್ಕೆಲ್ಲನ ರೆಡಿ ಮಾಡಿ ಎತ್ತಿಟ್ಕೊಂಡು ಇನ್ನು ಅದಾದಮೇಲೆ ಚಟ್ನಿ ಕೂಡ ಮಾಡಿಕೊಂಡೆ. ಚಟ್ನಿಗೆ ಆಲ್ಮೋಸ್ಟ್ ನಾನು ತೆಂಗಿನಕಾಯಿಗಳೆಲ್ಲ ಬಳಸಿ ಏನೂ ಅಡುಗೆಗಳನ್ನ ಮಾಡ್ಕೊಳ್ಳೋದಕ್ಕೆ ಹೋಗೋದಿಲ್ಲ. ಸ್ವಲ್ಪ ರೂಢಿ ಮಾಡ್ಕೊಬೇಕು, ಆಗಲೇ ರೂಢಿ ತಪ್ಪೋದಂಗೆ ಆಗ್ಬಿಟ್ಟೈತೆ. ಇನ್ಮೇಲಿಂದ ಸ್ವಲ್ಪ ರೂಢಿ ಮಾಡ್ಕೊಬೇಕು. ಕಳ್ಸಿದ ಕಾಯಿನ ತೆಗೆದಿದ್ದೆ ಬುಧವಾರ ಪೂಜೆ ಮಾಡೋಕ್ಕಿಂತ ಮುಂಚೆ. ಅದಾದಮೇಲೆ ಅದನ್ನೇ ಸ್ವಲ್ಪ ಕಾಯಿ ನೀರೂ ಇರಲಿಲ್ಲ ಅದರೊಳಗೆ, ಇನ್ನು ಕೊಬ್ಬರಿನೂ ಆಗಿರಲಿಲ್ಲ. ಸ್ವಲ್ಪ ಅದರೊಳಗೆ ಚಿಕ್ಕದಾಗಿ ಹೂವು ಥರ ಬಂದಿತ್ತು. ಸೊ ಹಾಗಾಗಿ ಅದನ್ನೇ ಸ್ವಲ್ಪ ತುರಿದ್ಬಿಟ್ಟು ದೇವ್ರ ಮುಂದೆ ಇಟ್ಟು ಸ್ವಲ್ಪ ಸಕ್ಕರೆನೂ ಏಲಕ್ಕಿ ಪುಡಿ ಹಾಕ್ಬಿಟ್ಟು ದೇವ್ರ ಮುಂದೆ ಇಟ್ಟು ಪೂಜೆ ಎಲ್ಲ ಮುಗಿಸ್ಕೊಂಡಿದ್ದೆ ಅವಲಕ್ಕಿ ಮಾಡಿಕೊಂಡು. ಅದನ್ನೇ ಇವಾಗ ಚಟ್ನಿ ಕೂಡ ಮಾಡ್ಕೊಂಡು ಇನ್ನು ಚಟ್ನಿ ಮಾಡ್ಕೊಳಕ್ಕಿಂತ ಮುಂಚೆ ಸ್ವಲ್ಪ ಸಾಂಬಾರಿಗೆ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಬೇಯಿಸಿರೋ ಅಂಥ ಈರುಳ್ಳಿ, ಬೆಳ್ಳುಳ್ಳಿ, ಟೊಮೊಟೊ ಮತ್ತು ಹಸಿರು ಮೆಣಸಿನ್ಕಾಯಿ, ಅದ್ರ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇನ್ನು ಕಡಲೆ ಸ್ವಲ್ಪ ಹಾಕ್ಕೊಂಡು 1 ಸ್ಪೂನ್ ಆಗೋಷ್ಟು ಕಡಲೆ ಹಾಕ್ಕೊಂಡು ಇನ್ನು ರುಬ್ಕೊಂಡು ಅದಾದಮೇಲೆ ಒಗ್ಗರಣೆ ಹಾಕ್ಕೊಂಡಿದ್ದೀನಿ. ಒಗ್ಗರಣೆಗೆ ಸ್ವಲ್ಪ ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ಒಣಮೆಣ್ಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಸಾಸಿವೆ ಇಷ್ಟು ಒಗ್ಗರಣೆ ಹಾಕ್ಕೊಂಡು ಅದಾದಮೇಲೆ ರುಬ್ಬಿರೋ ಅಂಥ ಮಸಾಲೆನ ಹಾಕ್ಕೊಂಡು ಅದಾದಮೇಲೆ ಸ್ವಲ್ಪ ಧನಿಯಾ ಪುಡಿ 1 ಸ್ಪೂನ್ ಆಗೋಷ್ಟು, ಒಂದು ಅರ್ಧ ಸ್ಪೂನ್ ಆಗೋಷ್ಟು ಖಾರದ ಪುಡಿ, ಸ್ವಲ್ಪ ಅರಿಶಿನ ಮತ್ತು ಇನ್ನು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಅದಾದಮೇಲೆ ನಮಗೆ ಎಷ್ಟು ಬೇಕಷ್ಟು ನೀರು ಹಾಕ್ಕೊಂಡು ಸಾಂಬಾರಿಗೆ ರೆಡಿ ಮಾಡ್ಕೊತೀನಿ. ಸಾಂಬಾರು ಆದಮೇಲೆ ಲಾಸ್ಟಿಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಹಾಕ್ಕೊಂಡ್ರೆ ಸಾಂಬಾರು ತುಂಬ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಇನ್ನು ನನಗೆ ಸ್ವಲ್ಪನೇ ಮಾಡ್ಕೊತೀನಿ, ಯಾಕಂದರೆ ಇರೋರೇ ಇಬ್ಬರು, ಅದರಲ್ಲಿ ನಾನು ಜಾಸ್ತಿ ಮಾಡಿಕೊಂಡ್ರೆ ವೇಸ್ಟ್ ಆಗಿಬಿಡುತ್ತೆ. ಸೊ ಹಂಗಾಗಿ ನಮ್ಗೆ ಎಷ್ಟು ಬೇಕೋ ಅಷ್ಟೇ ಮಾಡ್ಕೊತೀನಿ. ಒಂದು ಟೈಮ್ಗೆ ಆಗಬೇಕು, ಇಲ್ಲಾಂದರೆ ಒಂದು ಟೈಮ್ ತಿಂದು ಇನ್ನೊಂದು ಟೈಮ್ಗೆ ಯಾರಿಗಾದ್ರೂ ಒಬ್ರಿಗೆ ತಿನ್ನೋವಷ್ಟು ಸಾಂಬಾರು, ಚಟ್ನಿ ಏನೇ ಇದ್ದರೂ, ಇಡ್ಲಿ ಏನೇ ಇದ್ರೂ ಅಷ್ಟು ಮಾಡ್ಕೊತೀನಿ ಅಷ್ಟೇ. ಜಾಸ್ತಿ ಮಾಡ್ಕೊಳ್ಳೋದಕ್ಕೆ ಹೋಗೋದಿಲ್ಲ. ಅಷ್ಟಾಗಿ ಅತಿಯಾಗಿ ನಾನು ಅಡುಗೆಗಳನ್ನ ವೇಸ್ಟ್ ಮಾಡೋದಿಲ್ಲ. ಸೊ ಹಂಗಾಗಿ ಸ್ವಲ್ಪನೇ ಮಾಡ್ಕೊತೀನಿ. ಇನ್ನು ಸಾಂಬಾರಿಗೆಲ್ಲ ರೆಡಿ ಮಾಡಿಟ್ಟು ಅದಾದಮೇಲೆ ಚಟ್ನಿ ಕೂಡ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಎಲ್ಲ ಹುರ್ಕೊತಾ ಇದ್ದೀನಿ. ಇನ್ನು ಚಟ್ನಿಗೆಲ್ಲ ಹುರ್ಕೊಂಡು ರೆಡಿ ಮಾಡಿಕೊಂಡು ಅದಾದಮೇಲೆ ಚಟ್ನಿ ಕೂಡ ಮಾಡಿಕೊಂಡೆ. ಚಟ್ನಿ ಮಾಡ್ಕೊಂಡಾದಮೇಲೆ ಇನ್ನು ಒಂದು ಬೌಲಿಗೆಲ್ಲ ಟ್ರಾನ್ಸ್ಫರ್ ಮಾಡಿ ಸ್ವಲ್ಪ ಪಾತ್ರೆಗಳೆಲ್ಲ ಇದ್ದು, ಸೊ ಅದನ್ನೆಲ್ಲ ಸ್ವಲ್ಪ ತೊಳೆದು ಎತ್ತಿಟ್ಟು ಅದಾದಮೇಲೆ ಇನ್ನು ಅಷ್ಟೊತ್ತಿಗೆ ನನ್ನ ಮಗ ಕೂಡ ಎದ್ದಿದ್ದ. ಅವ್ನಿಗೆ ಎದ್ದಿದ ತಕ್ಷಣ ಇಲ್ಲ ನನ್ನೇ ಆಗಲಿ ಇಲ್ಲ ನಮ್ಮ ಮನೆಯವ್ರನ್ನೇ ಆಗಲಿ ಎದ್ದಿದ ತಕ್ಷಣ ನೋಡಬೇಕು, ಇಲ್ಲಾಂದರೆ ಒಂಥರ ಅಳೋದಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾನೆ. ಮುಂಚೆ ಎಲ್ಲ ಅಷ್ಟೆಲ್ಲ ಏನೂ ಆಟ ಮಾಡ್ತಿರಲಿಲ್ಲ, ಬಟ್ ಇತ್ತೀಚೆಗೆ ಯಾಕೋ ಆ ಥರ ಮಾಡ್ತಾಯಿದ್ದಾನೆ. ಏನಾದರೂ ಯಾರಾದರೂ ಕಾಣಿಸ್ಲಿಲ್ಲ ಅಂದರೆ ಇಬ್ಬರಲ್ಲಿ ಒಬ್ಬರು ಕಾಣಿಸ್ಲಿಲ್ಲ ಅಂದ್ರೂ ಅಳೋದು, ಮತ್ತು ಅಮ್ಮ ಬೇಕು ಅನ್ನೋದು, ಅಪ್ಪ ಬೇಕು ಅನ್ನೋದು. ಸೊ ಆ ಥರ ಮಾಡ್ತಾಯಿರ್ತಾನೆ. ಹಂಗಾಗಿ ಅವ್ನಿಗೆ ಎದ್ದಿದ ತಕ್ಷಣ ಹೋಗಿ ಮುಖ ತೋರಿಸ್ಬಿಟ್ರೆ ಆವಾಗ ಸ್ವಲ್ಪ ಖುಷಿಯಾಗಿ ಎದ್ದು ಆಟ ಆಡ್ತಾಯಿರ್ತಾನೆ. ಸೊ ಹಂಗಾಗಿ ಹೋಗಿ ಅವ್ನು ಎದ್ದಿದ ತಕ್ಷಣ ಮಾತಾಡಿಸಿ ಒಂದು ಸ್ವಲ್ಪ ಹೊತ್ತು ಅದಾದಮೇಲೆ ಇನ್ನು ನಮ್ಮ ಮನೆಯವ್ರಿಗೆ ತಿಂಡಿ ಕೂಡ ಹಾಕ್ಕೊಟ್ಟೆ. ಅವ್ರು ತಿಂಡಿ ತಿಂದ್ಕೊಂಡು ಹೋದರೆ ನನಗೆ ಅಲ್ಲಿಗೆ ಒಂದು ಟಾಸ್ಕ್ ಮುಗ್ದಂಗೆ ಆಗುತ್ತೆ. ಯಾಕಂತಂದರೆ ಅದೆಲ್ಲಿಟ್ಟಿದೆಯಾ ಇದೆಲ್ಲಿಟ್ಟಿದೆಯಾ ಅಂತ ಕೇಳ್ತಾನೆ ಇರ್ತಾರೆ. ಹಂಗಾಗಿ ಅವ್ರಿಗೆ ತಿಂಡಿ ಫಸ್ಟ್ ಹಾಕ್ಕೊಟ್ಟು ಅವ್ರು ತಿಂಡಿ ತಿಂದು ಅವ್ರ ಡ್ಯೂಟಿಗೆ ಹೋದ್ಮೇಲೆ ನಾನು ಸ್ವಲ್ಪ ಫ್ರೀ ಆಗಿಬಿಡ್ತೀನಿ. ಇನ್ನು ನಮ್ಮ ಮನೆಯವ್ರಿಗೆ ತಿಂಡಿ ಹಾಕ್ಕೊಟ್ಟು ಅವ್ರು ತಿಂಡಿ ಮಾಡಬೇಕಾದ್ರೆ ನಮ್ಮ ಪಾಪಗೂ ಸ್ವಲ್ಪ ತಿನ್ನಿಸ್ಕೊಂಡೆ. ಯಾಕಂತಂದರೆ ಅವ್ನು ಯಾರಾದರೂ ತಿನ್ನಬೇಕಾದ್ರೆ ತಿನ್ನಿಸಿದ್ರೆ ಸ್ವಲ್ಪ ತಿನ್ಕೊತಾನೆ, ಇಲ್ಲ ಅಂತಂದರೆ ತುಂಬ ಲೇಟ್ ಮಾಡಿಬಿಡ್ತಾನೆ. ಒಂದು ಅರ್ಧ ಗಂಟೆ 1 ಅವರ್ ಆ ಥರ ತಿಂಡಿ ಮಾಡ್ತಾನೆ. ಏನೇ ಊಟ ತಿನ್ನಿಸ್ಲಿ, ಅಡುಗೆ ಊಟನ
ಸ್ವಲ್ಪ ಲೇಟೇ ಮಾಡ್ತಾನೆ. ಸೊ ಹಂಗಾಗಿ ನಮ್ಮ ಮನೆಯವ್ರಿಗೆ ಹಾಕ್ಕೊಟ್ಟಿದ್ದಾಗಲೇ ಅವನಿಗೂ ಸ್ವಲ್ಪ ತಿನ್ನಿಸ್ದೆ. ಅವನು ಕೂಡ ತಿಂದ್ಕೊಂಡ. ಇನ್ನು ಅದಾದಮೇಲೆ ನಾನು ಕೂಡ ತಿಂಡಿ ಮುಗಿಸ್ಕೊಂಡೆ. ಇನ್ನು ನಮ್ಮ ಮನೆಯವ್ರು ಕೂಡ ಡ್ಯೂಟಿಗೆ ಹೊರಟಾದ್ಮೇಲೆ ಇವನ್ನ ಗಾಡೀಲಿ ಯಾವಾಗಲೂ ರೌಂಡ್ ಹಾಕ್ಸಿ ರೂಢಿ ಮಾಡಿಬಿಟ್ಟಿದ್ದಾರೆ. ಸೊ ಹಂಗಾಗಿ ಯಾವಾಗಲೂ ಅದೇ ಕೇಳ್ತಾ ಇರ್ತಾರೆ. ಇನ್ನು ಅವ್ರೇನಾದರೂ ಹೇಳ್ದೇನು ಹೋದ್ರೂ ಅಷ್ಟೇ ಹೋಗ್ಬಿಟ್ಟವ್ರೆ ಅಂತ ಹೇಳ್ಬಿಟ್ಟು ಅಳೋದು, ಹಠ ಮಾಡೋದು, ಮತ್ತು ಫೋನ್ ಮಾಡಿ ನೀನು ಯಾಕೆ ನನ್ನ ಬಿಟ್ಟೋಗಿದ್ಯಾ ಅಂತ ಅನ್ನೋದು. ಸೊ ಈ ಥರ ಎಲ್ಲ ಮಾಡ್ತಾ ಇರ್ತಾನೆ. ಹಂಗಾಗಿ ಅವ್ರು ಹೋಗ್ಬೇಕಾದ್ರೆ ಅವ್ನಿಗೆ ಹೇಳ್ಬಿಟ್ಟೆ ಹೋಗ್ತಾರೆ. ಅವನು ಆಲ್ಮೋಸ್ಟ್ ಅವನು ನಮ್ಮ ಮನೆಯವ್ರ ಡ್ಯೂಟಿಗೆ ಹೊರಡೋ ಅಷ್ಟೊತ್ತಿಗೆ ಎದ್ಬಿಡ್ತಾನೆ. ಸೊ ಹಂಗಾಗಿ ಅವರು ಒಂದು ರೌಂಡ್ ಗಾಡಿಲೆಲ್ಲ ಓಡಾಡಿಸಿ ಅದಾದಮೇಲೆ ಸುಮ್ಮನಾದರೂ ಐಸ್ ಕ್ರೀಮ್ ತರ್ತೀನಿ, ಚಾಕ್ಲೇಟ್ ತರ್ತೀನಿ ಅಂತ ಹೇಳ್ಬಿಟ್ಟು ಹೋಗ್ತಾರೆ. ಅದೆಲ್ಲ ಏನು ಕೊಡಿಸೋದಿಲ್ಲ ಅಷ್ಟಾಗಿ. ನಾನೇ ಸ್ವಲ್ಪ ಹೊರಗಡೆ ಹೋದಾಗ ಅದು ಇದು ಕೊಡಿಸ್ತಾ ಇರ್ತೀನಿ. ನಮ್ಮ ಮನೆಯವರು ಅಷ್ಟಾಗಿ ಕೊಡಿಸಲ್ಲ. ಜಾಸ್ತಿ ಹಣ್ಣು ಇಲ್ಲ ಅಂತಂದರೆ ಯಾರು ಬೇಕ್ರಿ ಐಟಮ್ ತಂದುಬಿಡ್ತಾರೆ. ಆ ಟೈಮಲ್ಲಿ ತಿನ್ನೋದಾದ್ರೆ ತಿಂತಾನೆ, ಇಲ್ಲ ಅಂತಂದರೆ ತಿನ್ನಲಿಲ್ಲ ಅಂದರೆ ಸುಮ್ಮನೆ ಬಿಸಾಡೋದು ಈ ಥರ ಮಾಡ್ತಾಯಿರ್ತೀನಿ. ಅಷ್ಟಾಗಿ ಅವನು ತಿಂಡಿಗಳ್ನೂ ಸಹ ತಿನ್ನೋದಿಲ್ಲ. ಇವನಿಗೆ ತಿನ್ನಿಸೋದೇ ನಮಗೊಂಥರ ಟಾಸ್ಕ್ ಆಗಿಬಿಡುತ್ತೆ ಬೆಳಗ್ಗೆ ಟೈಮು. ಮತ್ತು ಏನೇ ತಿಂಡಿ ಕೊಟ್ರು ಅಷ್ಟಕ್ಕಷ್ಟೇ ಅಷ್ಟೊಂದಿನ್ನು ಇಷ್ಟಪಟ್ಟು ತಿನ್ನೋದೇ ಇಲ್ಲ. ಇನ್ನು ನಾನು ಕೂಡ ಹಾಲು ತರಬೇಕಿತ್ತು. ಹಂಗೆ ನಮ್ಮ ಮನೆಯವರು ಡ್ಯೂಟಿಗೆ ಹೋದ್ಮೇಲೆ ಹಂಗೆ ಹೋಗಿ ಹಾಲು ತೊಗೊಂಡು ಇವನಿಗೆ ಸ್ವಲ್ಪ ಚಾಕ್ಲೇಟ್ ಕೊಡಿಸ್ಕೊಂಬಂದೆ. ಸ್ವಲ್ಪ ಜೆಲ್ಲಿ ಚಾಕಿ ಅಂತ ಇವಾಗೆಲ್ಲ ಚಾಕ್ಲೇಟ್ ಬರ್ತಾಯಿದ್ದಾವೆ. ಸೊ ಸ್ಟ್ರಾಬೆರಿ ಥರ ಚೆನ್ನಾಗಿರುತ್ತೆ ಫ್ಲೇವರು. ಸೊ ಅದನ್ನೇ ಕುಡಿಸ್ಕೊಂಬಂದೆ. ಇನ್ನು ಅದಾದಮೇಲೆ ನಾನು ಕೂಡ ಏನು ಟೀನೂ ಮಾಡಲಿಲ್ಲ, ಏನಿಲ್ಲ. ನನಗೆ ತಿಂಡಿ ತಿಂದಿದ್ದೇ ಸಾಕಾಗಿತ್ತು. ಸೊ ಹಂಗಾಗಿ ಏನು ಮಾಡಲಿಲ್ಲ. ಇನ್ನು ಸಂಜೆವರೆಗೂ ನನಗೂ ಅಷ್ಟಾಗಿ ಏನು ಕೆಲಸ ಇರಲಿಲ್ಲ. ಏನು ಮನೇಲಿ ಏನೇನು ಕೆಲಸ ಇತ್ತೋ ಈ ಮೆಟ್ಲು ತೊಳೆಯೋದು ಅದೆಲ್ಲ ಮಾಡ್ಕೊಂಡು ಕುಂತಿದ್ದೆ. ಹೊರಗಡೆ ಎಲ್ಲ ಸ್ವಲ್ಪ ಕ್ಲೀನ್ ಮಾಡಿಕೊಂಡು, ಇನ್ನು ರೋಡಲ್ಲಿ ಸ್ವಲ್ಪ ನಮ್ಮ ಮನೆ ಬಾಗಿಲು ಎಲ್ಲ ಕ್ಲೀನ್ ಮಾಡಿಕೊಂಡು ಅದಾದಮೇಲೆ ಇನ್ನು ಸಂಜೆವರೆಗೂ ಏನು ಕೆಲಸನೂ ಮುಗಿಸ್ಕೊಳ್ಲಿಲ್ಲ. ಇನ್ನು ಸಂಜೆ ಮೇಲೆ ಸ್ವಲ್ಪ ಸ್ನಾನ ಮಾಡಿಕೊಂಡು ದೇವ್ರ ಸಾಮಾನೆಲ್ಲ ತೊಳೆದು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡೆ. ಹೊರಗಡೆ ಎಲ್ಲ ಸ್ವಲ್ಪ ಕಸ ಎಲ್ಲ ಹೊಡೆದು ಬಂದಿದ್ದಲ್ಲ, ಹಂಗಾಗಿ ಹಂಗೆ ನನಗೆ ದೇವ್ರ ಸಾಮಾನು ಪೂಜೆ ಸಾಮಾನೆಲ್ಲ ಮುಟ್ಟೋದಕ್ಕೊಂಥರ. ನಾನು ಸ್ನಾನ ಮಾಡಿದ ತಕ್ಷಣ ಏನಿದ್ರು ದೇವ್ರ ಮನೆ ಕೆಲಸ ಮುಗಿಸ್ಕೊತೀನಿ, ಇಲ್ಲಾಂದರೆ ಮುಟ್ಟೋಕ್ಕೆ ಹೋಗೋದಿಲ್ಲ. ಯಾಕಂತಂದರೆ ನಾವು ಹೊರಗಡೆ ಎಲ್ಲ ಓಡಾಡ್ತಿರ್ತೀವಿ, ಧೂಳು, ಅದರಿಂದಾಗಿ ನಾನು ಮುಟ್ಟೋದಕ್ಕೆ ಹೋಗೋದಿಲ್ಲ. ಸೊ ಹಂಗಾಗಿ ಸಂಜೆ ಮೇಲೆ ಸ್ವಲ್ಪ ಮೈ ಸ್ನಾನ ಮಾಡಿಕೊಂಡು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಇನ್ನು ದೇವ್ರ ಫೋಟೋ ಎಲ್ಲ ಕ್ಲೀನ್ ಮಾಡಿಕೊಂಡೆ. ವಾರಕ್ಕೊಂದು ಸಲ ಆಲ್ಮೋಸ್ಟ್ ಕ್ಲೀನ್ ಮಾಡ್ತೀನಿ. ಬಟ್ ಸ್ವಲ್ಪ ವೈಕುಂಠ ಏಕಾದಶಿ ಇರೋದ್ರಿಂದ ಸ್ವಲ್ಪ ಇನ್ನೂ ಡೀಪ್ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮಾಡಿಕೊಂಡೆ. ಇನ್ನು ಅದಾದಮೇಲೆ ನಮ್ಮ ಮನೆಯವ್ರು ಸ್ವಲ್ಪ ತರಕಾರಿ ತರೋದು ಕೇಳಿದ್ದೆ. ಅವರು ಕೋಸು ಮತ್ತು ಪುದೀನ, ಕೊತ್ತಂಬರಿ ಮತ್ತು ಸ್ವಲ್ಪ ಕಾಳು ತಂದಿದ್ರು. ಮಿಕ್ಸ್ ಕಾಳು ಸಾಂಬಾರು ಮಾಡಿ ತುಂಬ ದಿನ ಆಗ್ಬಿಟ್ಟಿತ್ತು, ಮೊಳಕೆ ಕಟ್ಟಿದ ಕಾಳು ಸಾಂಬಾರು. ಸೊ ಹಂಗಾಗಿ ಅವರು ಆಗಲೇ ಜಾಸ್ತಿ ದಿನ ಆಯಿತು ಮಾಡು ಅಂತ ಹೇಳ್ಬಿಟ್ಟು ಹೇಳ್ತಿದ್ರು. ಯಾಕಂತ ಅಂದರೆ ನನಗೆ ಅಷ್ಟಾಗಿ ಮನೇಲಿ ಏನೂ ಕೆಲಸ ಇರೋದಿಲ್ಲ. ಆಲ್ಮೋಸ್ಟ್ ನಾನು ಯಾವಾಗಲೂ ಮನೇಲೇ ಇರ್ತೀನಿ. ಏನಿದ್ರೂ ನನ್ನ ಮಗನದು ಅವನ ಕೆಲಸ ಅವ್ನು ನೋಡ್ಕೊಳ್ಳೋದು, ಮನೇಲಿ ಏನಿದ್ರು ಕೆಲಸ ಇದ್ದರೆ ಮಾಡ್ಕೊಳ್ಳೋದು, ಮತ್ತು ಅಡುಗೆ ಕೆಲಸ ಇಷ್ಟೇ ಇರುತ್ತೆ. ಸೊ ಹಂಗಾಗಿ ನನ್ನ ಡೈಲಿ ರುಟೀನಲ್ಲಿ ಏನಿರುತ್ತೋ ಅದನ್ನ ನಾನು ಶೇರ್ ಮಾಡ್ತಾ ಹೋಗ್ತೀನಿ. ಸೊ ಹಂಗಾಗಿ ಏನು ಯಾವಾಗಲೂ ಅಡುಗೆ ಮನೇಲಿ ಇವ್ರಿಗೆ ಯಾವಾಗಲೂ ತಿನ್ನೋದೇನೋ ಕೆಲಸ ಅಂತ ಅಂದ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಯಾಕಂದರೆ ನಾನು ಲೈವ್ ಬಂದಾಗಲೇ ಒಂದು 2-3 ಜನ ಹಂಗೆ ಅಂದಿದ್ದಾರೆ, ಯಾಕೆ ಯಾವಾಗಲೂ ಬರೀ ತಿಂದ್ಕೊಂಡು ಮನೇಲಿ ಇರೋದೇನೋ ಕೆಲಸ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು. ಸೊ ಹಂಗಾಗಿ ಹೇಳಿದೆ. ಸೊ ಆ ಥರ ಏನೂ ಇಲ್ಲ, ಮನೇಲಿ ಇದ್ದರೆ ಕೆಲಸ ಮಾಡ್ಕೊತೀನಿ, ಇಲ್ಲ ಅಂತಂದರೆ ಮಾಮೂಲಿ ಇನ್ನೇನಿರುತ್ತೆ ಹೆಣ್ಮಕ್ಳಿಗೆ ಅಡುಗೆ ಕೆಲಸನೇ ಇರುತ್ತೆ. ಸೊ ಹಂಗಾಗಿ ರೆಸಿಪಿಗಳನ್ನ ಆದಷ್ಟು ಶೇರ್ ಮಾಡ್ತಾ ಹೋಗ್ತೀನಿ ಅಷ್ಟೇ. ಇನ್ನು ತಂದಿರೋ ಕಾಳನ್ನ ಸ್ವಲ್ಪ ಒಂದು 3 ಪ್ಯಾಕೆಟು ಹುಳಿ ಕಾಳು ತೊಗೊಂಬಂದಿದ್ರು, 1 ಪ್ಯಾಕೆಟ್ ಹೆಸ್ರು ಕಾಳು ತೊಗೊಂಬಂದಿದ್ರು. ನಾನು ಹೆಸ್ರು ಕಾಳು ಈ ಕಾಳುಗಳನ್ನೆಲ್ಲ ಆದಷ್ಟು ಮನೇಲೇ ನೆನೆಸಿಡ್ತೀನಿ. ಬಟ್ ಈ ಸಲ ನಾನು ಅದನ್ನೇನು ತರಿಸ್ಕೊಂಡಿರಲಿಲ್ಲ. ಸ್ವಲ್ಪ ಮನೆಗೆ ಏನೇನು ಬೇಕೋ ತರಿಸ್ಕೊಂಡಿದ್ದೆ. ಅದಾದಮೇಲೆ ಈ ಹೆಸ್ರು ಕಾಳು ಇದೆಲ್ಲ ಏನು ತರಿಸೇ ಇರಲಿಲ್ಲ. ಹಂಗಾಗಿ ನಮ್ಮನೆಯವ್ರು ಅಲ್ಲೇ ನೆನೆಸಿರೋ ಕಾಳೇ ಸಿಗುತ್ತೆ ಅಂತ ಹೇಳ್ಬಿಟ್ಟು ತೊಗೊಂಬಂದಿದ್ರು. ಹಂಗಾಗಿ ಅದನ್ನೇ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ರುಬ್ಬೋದಕ್ಕೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಮಸಾಲೆ ಸಾಂಬಾರು ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಒಂದು 4-5 ಹಸಿರು ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಈರುಳ್ಳಿ, ಟೊಮೊಟೊ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು 2 ಸ್ಪೂನ್ ಆಗೋಷ್ಟು ಧನಿಯಾ ಪುಡಿ, 1 ಸ್ಪೂನ್ ಆಗೋಷ್ಟು ಖಾರದ ಪುಡಿ ಹಾಕ್ಕೊಂಡಿದ್ದೀನಿ. 1 ಸ್ಪೂನ್ ಆಗೋಷ್ಟು ಹಾಕಿರಲಿಲ್ಲ, ಒಂದು ಅರ್ಧ ಸ್ಪೂನ್ ಆಗೋಷ್ಟು ಹಾಕಿದೆ. ಯಾಕಂದರೆ ಹಸಿರು ಮೆಣಸಿನ್ಕಾಯಿ ಖಾರ ಇದೆಯೋ ಇಲ್ವೋ ಅನ್ನೋದು ಗೊತ್ತಾಗ್ತಿರ್ಲಿಲ್ಲ. ನೋಡೋದಕ್ಕೆ ಸ್ವಲ್ಪ ದಪ್ಪಾಗಿ ಇದ್ವಲ್ಲ, ಹಂಗಾಗಿ ಖಾರ ಇರುತ್ತೋ ಹೆಂಗೋ ನೋಡೋಣ, ಖಾರ ಜಾಸ್ತಿ ಆಗಿದ್ರೆ ಆಮೇಲೆ ಅಂತ ಹೇಳ್ಬಿಟ್ಟು ಹಾಕ್ಕೊಂಡೆ. ಆಮೇಲೆ ಅಡ್ಜಸ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಇನ್ನು ಅದಾದಮೇಲೆ
ಸ್ವಲ್ಪ ಚಕ್ಕೆ ಹಾಕ್ಕೊಂಡು ರುಬ್ಕೊಂಡಿದ್ದೀನಿ. ನಮ್ಮ ಮನೆಯವರು ಮುಂಚೆನೇ ಹೇಳ್ಬಿಟ್ರು ತೆಂಗಿನಕಾಯಿ ಹಾಕ್ಬೇಡ ಸಾಂಬಾರಿಗೆ ಅಂತ ಹೇಳ್ಬಿಟ್ಟು, ಅವರು ಅದನ್ನೇ ರೂಢಿ ಮಾಡ್ಕೊಂಬಿಟ್ಟಿದ್ದಾರೆ ಆಗ್ಲೇ. ಸೊ ಹಂಗಾಗಿ ಬೇಡ ಅಂತ ಹೇಳ್ಬಿಟ್ಟು ನಾನು ಅದನ್ನು ಸ್ಕಿಪ್ ಮಾಡಿದೆ. ಯಾಕಂತಂದರೆ ಅವ್ರಿಗೆ ಯಾಕೋ ಅದನ್ನೇ ರೂಢಿ ಮಾಡಿಕೊಂಡು ಇವಾಗ ಅದನ್ನೇ ಕೇಳ್ತಾರೆ, ತೆಂಗಿನಕಾಯಿ ಬಳಸಬೇಡ ಸಾಂಬಾರುಗಳಿಗೆ ಅಂತ ಹೇಳ್ಬಿಟ್ಟು. ಹಂಗಾಗಿ ಯೂಸ್ ಮಾಡೋದಕ್ಕೆ ಹೋಗಲಿಲ್ಲ. ಇನ್ನು ಅದಾದಮೇಲೆ ಅದನ್ನೆಲ್ಲ ಮಸಾಲೆ ರುಬ್ಕೊಂಡು ಇನ್ನು ಒಗ್ಗರಣೆ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಸಾಸಿವೆ ಮತ್ತು ಬೆಳ್ಳುಳ್ಳಿ, ಈರುಳ್ಳಿ, ಇನ್ನು ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ಇನ್ನು ಕಾಳನ್ನ ತೊಳೆದು ಸ್ವಲ್ಪ ನೆನೆಸಿದ್ನಲ್ಲ, ಆ ಕಾಳನ್ನ ಎತ್ಬಿಟ್ಟು ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ. ಇನ್ನು ಕಾಳೆಲ್ಲ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆದಾದಮೇಲೆ ಕಟ್ ಮಾಡಿರೋ ಅಂಥ ಟೊಮೊಟೊ ಮತ್ತು ರುಬ್ಬಿರೋ ಅಂಥ ಮಸಾಲೆನ ಸೇರಿಸ್ಕೊಂಡು ಸ್ವಲ್ಪ ಮಸಾಲೆ ಚೆನ್ನಾಗಿ ಹೊಂದಿಸ್ಕೊಬೇಕು. ಇನ್ನು ಅದಕ್ಕೆ ಸ್ವಲ್ಪ ಅಡುಗೆ ಅರಿಶಿನ ಮತ್ತು ಉಪ್ಪು ಮತ್ತು ಖಾರದ ಪುಡಿ ಎಲ್ಲನ ಅಡ್ಜಸ್ಟ್ ಮಾಡ್ಕೊಬೇಕು. ಅವಾಗಲೇ ಉಪ್ಪು ಖಾರ ಎಲ್ಲ ಹುಳಿ ಎಲ್ಲ ಕರೆಕ್ಟಾಗಿದೆಯಾ ಅಂತ ಹೇಳ್ಬಿಟ್ಟು ಅಡ್ಜಸ್ಟ್ ಮಾಡಿಕೊಂಡು ಅದಾದಮೇಲೆ ಲಿಡ್ ಕ್ಲೋಸ್ ಮಾಡಿ 1-2 ವಿಷಲ್ ಕೂಗಿಸ್ಕೊಂಡ್ರೆ ಸಾಕು. 2 ವಿಷಲೇ ಸಾಕಾಗುತ್ತೆ. ಬಟ್ ನಿಮ್ಗೇನಾದರೂ ಬೇಳೆ ಚೆನ್ನಾಗಿ ಕದ್ರಬೇಕು ಅಂತ ಅನಿಸಿದ್ರೆ 3 ವಿಷಲ್ ಕೂಗಿಸ್ಕೊಳ್ಳಿ, ತುಂಬ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಒಬ್ಬೊಬ್ಬರಿಗೆ ಗಟ್ಟಿ ಥರ ಕಾಳು ಇರಬೇಕು ಅಂತಂದರೆ 1 ವಿಷಲ್ ಕೂಗಿಸ್ಕೊಂಡ್ರು ಸಾಕು, ಸಾಂಬಾರು ರೆಡಿಯಾಗುತ್ತೆ. ನಾನು ಸ್ವಲ್ಪ 1-2 ವಿಷಲ್ ಕೂಗಿಸ್ಕೊತೀನಿ. ಮುಂಚೆನೇ ಎಣ್ಣೆಯಲ್ಲಿ ಚೆನ್ನಾಗಿ ಕಾಳು ಒಂದು ಅರ್ಧ ಬೇಯಿಸ್ಕೊಂಡಿರ್ತೀನಲ್ಲ, ಅದು ಚೆನ್ನಾಗಿ ಹುರಿದು, ಹಾಗಾಗಿ 1-2 ವಿಷಲ್ ಕೂಗಿಸ್ಕೊತೀನಿ. ಇನ್ನು ಸಾಂಬಾರೆಲ್ಲ ಒಂದ್ಸಲ ಚೆಕ್ ಮಾಡಿ ಚೆನ್ನಾಗಾಗಿದೆಯಾ ಅಂತ ಹೇಳ್ಬಿಟ್ಟು ಅದಾದಮೇಲೆ ಊಟಕ್ಕೆ ಹಾಕ್ಕೊಡ್ತೀನಿ. ನಮ್ಮ ಮನೆಯವ್ರು ಆಲ್ಮೋಸ್ಟ್ ಮೊಳಕೆ ಕಟ್ಟಿದ ಹುಳಿಕಾಳು ಸಾಂಬಾರು ತುಂಬ ಇಷ್ಟಪಟ್ಟು ತಿಂತಾರೆ. ಅಷ್ಟು ಚೆನ್ನಾಗಿರುತ್ತೆ ಸಾಂಬಾರು. ಯಾವಾಗಲೂ ಅಷ್ಟೇ ಅವ್ರ ಫೇವ್ರೇಟು. ಸ್ವಲ್ಪ ಉಪ್ಪಿನಕಾಯಿ ಸೈಡಲ್ಲಿ ಹಾಕಿ ಕೊಟ್ಟರೆ ತುಂಬ ಇಷ್ಟಪಟ್ಟು ತಿಂತಾರೆ. ಸೊ ಹಂಗಾಗಿ ಹಾಕ್ಕೊಟ್ಟು ಅದಾದಮೇಲೆ ಇನ್ನು ಸ್ವಲ್ಪ ಪಾತ್ರೆಗಳೆಲ್ಲ ಇತ್ತು ತೊಳೆದು, ಇನ್ನು ಸ್ವಲ್ಪ ಮನಿ ಪ್ಲ್ಯಾಂಟ್ನ ಆಗಲೇ ತುಂಬ ದಿನ ಆಗಿಬಿಟ್ಟಿತ್ತು. ಆಗಲೇ ಒಂದು 15 ದಿನ ಮೇಲೇ ಆಗಿತ್ತು, ನೀರೇ ಚೇಂಜ್ ಮಾಡಿರಲಿಲ್ಲ. ಹಾಗಾಗಿ ಇವಾಗ ನೀರು ಚೇಂಜ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಇದನ್ನು ಜಾಗ ಚೇಂಜ್ ಮಾಡಬೇಕು. ಯಾಕಂತಂದರೆ ಸಿಂಕ್ ಪಕ್ಕನೇ ಇಟ್ಟಿರೋದ್ರಿಂದ ಅದೇನಾದರೂ ಅಕಸ್ಮಾತ್ ಸೋಪಿನ ನೀರೇನಾದರೂ ಆ ನೀರೊಳಗೆ ಏನಾದರೂ ಸ್ವಲ್ಪ ಒಂದು ಡ್ರಾಪ್ ಅಷ್ಟು ಬಿದ್ರೂ ಅದು ರೂಟ್ಸ್ ಎಲ್ಲ ಕೊಳಿತಾ ಹೋಗುತ್ತೆ. ನಂಗೆ ಆಲ್ರೆಡಿ ಒಂದು ಸಲ ಎಕ್ಸ್ಪೀರಿಯೆನ್ಸ್ ಆಗಿದೆ. ಬಟ್ ನನಗೆ ಅದೇನೋ ಆ ಜಾಗದಿಂದ ನನಗೆ ಚೇಂಜ್ ಮಾಡೋದಕ್ಕೆ ಇಷ್ಟ ಆಗ್ತಾಯಿಲ್ಲ. ಅಲ್ಲಿ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಮತ್ತು ನೀರು ಹಾಕೋದಕ್ಕೂ ಸರಿ ಹೋಗುತ್ತೆ, ಎಲೆಗಳಿಗೆಲ್ಲ ನೀರು ಹಾಕೋದಕ್ಕೆ ಅಂತ ಹೇಳ್ಬಿಟ್ಟು ಅಲ್ಲೇ ಇಟ್ಟಿದ್ದೀನಿ. ಇನ್ನು ಮನಿ ಪ್ಲ್ಯಾಂಟ್ ಏನೋ ಮನೇಲಿ ಇದ್ದರೆ ನೆಗೆಟಿವ್ ಅಬ್ಸರ್ವ್ ಮಾಡುತ್ತೆ ಅಂತ ಅಂತಾರೆ. ನನಗೆ ಯಾವತ್ತೂ ಆ ಥರ ಎಕ್ಸ್ಪೀರಿಯೆನ್ಸ್ ಆಗಿಲ್ಲ. ನನಗೆ ತುಂಬ ಇಷ್ಟ ಆಗಿಬಿಟ್ಟಿದೆ ಗಿಡ. ಮತ್ತು ನಮ್ಮ ಮನೆಗೆ ನಾನು ಇದನ್ನು ತೊಗೊಂಬಂದ್ಮೇಲೆ ತುಂಬ ಚೆನ್ನಾಗೂ ಕೂಡ ಬೆಳೀತಾ ಇದೆ. ಸೊ ಹಂಗಾಗಿ ನನಗೆ ಹೊರಗಡೆ ಇಡೋದಕ್ಕೆ ಇಷ್ಟ ಇಲ್ಲ. ಹಂಗಾಗಿ ಇಲ್ಲೇ ಇಟ್ಟಿದ್ದೀನಿ. ತುಂಬ ಚೆನ್ನಾಗೂ ಕಾಣಿಸುತ್ತೆ. ಮತ್ತು ನನಗೇನೋ ಒಂಥರ ಅದು ಆ ಗಿಡ ನೋಡಿದ್ರೆ ಅದು ಬೆಳೀತಾ ಇರೋದು ಒಂದೊಂದು ಎಲೆ ಬಂದಾಗ್ಲೂ ನನಗೆ ತುಂಬ ಖುಷಿಯಾಗುತ್ತೆ ನೋಡೋದಕ್ಕೆ. ಸೊ ಹಂಗಾಗಿ ನಾನು ಚೇಂಜ್ ಮಾಡೋದಕ್ಕೆ ಹೋಗಿಲ್ಲ. ಇನ್ನು ಅದು ಕೂಡ ಎಲ್ಲ ಕ್ಲೀನ್ ಮಾಡಿ ಎತ್ತಿಟ್ಟು ಅದಾದಮೇಲೆ ಸ್ವಲ್ಪ ಸಿಂಕ್ ಹತ್ರ ಎಲ್ಲ ಕ್ಲೀನ್ ಮಾಡಿಕೊಂಡೆ. ಇನ್ನು ಬೆಳಗ್ಗೆ ಬೇಗನೆ ಎದ್ದು ಏನೇ ಕೆಲಸ ಇರಬಾರ್ದು, ಎದ್ದು ಸುಮ್ಮನೆ ಮನೆ ಒರೆಸಿ ಇನ್ನು ಹೊರಗಡೆ ಸ್ವಲ್ಪ ಹೊಸ್ಲೆಲ್ಲ ರೆಡಿ ಮಾಡಿ ಸ್ನಾನ ಮಾಡ್ಕೊಂಡು ಪೂಜೆ ಮಾಡಬೇಕು. ಆ ಥರ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡಿಕೊಂಡು ಇನ್ನು ಅದಾದಮೇಲೆ ಸ್ವಲ್ಪ ಪುದೀನ ಮತ್ತು ಕೊತ್ತಂಬರಿನ ಸೋಸಿ ಕ್ಲೀನ್ ಮಾಡಿ ಎತ್ತಿಡ್ತಾಯಿದ್ದೀನಿ. ಅದು ತಂದಾಗ ಕ್ಲೀನ್ ಮಾಡಿ ಎತ್ತಿಟ್ರೇ, ಇಲ್ಲ ಅಂತಂದರೆ ಅದು ಹಂಗೆ ಇಟ್ಟು ಅದನ್ನ ಹಂಗೆ ಯೂಸ್ ಮಾಡ್ತಾಯಿರ್ತೀನಿ. ಸೊ ಹಂಗಾಗಿ ಅದು ಕೂಡ ಎಲ್ಲ ಕ್ಲೀನ್ ಮಾಡಿಕೊಂಡೆ. ಇನ್ನು ಲಾಸ್ಟ್ ಟೈಮ್ ತಂದಿದ್ದ ತರಕಾರಿ ಕೂಡ ನಾನು ಅದು ಕವರಲ್ಲಿ ಹಂಗೆ ಎತ್ತಿಟ್ಬಿಟ್ಟಿದ್ದೆ. ಹಂಗೆ ಟೊಮೊಟೊ ಮಾತ್ರ ಎತ್ಕೊಳೋದು, ಯೂಸ್ ಮಾಡ್ಕೊಳ್ಳೋದು, ಇನ್ನು ಮಿಕ್ಕಿದ ಹಂಗೆ ಬಿಡೋದು ಹಂಗೆ ಮಾಡಿಬಿಟ್ಟಿದ್ದೆ. ಸೊ ಹಂಗಾಗಿ ಈ ಸಲ ಹಂಗೆ ಆಗೋದು ಬೇಡ ಅಂತ ಹೇಳ್ಬಿಟ್ಟು ಎಲ್ಲ ನೀಟಾಗಿ ಅದು ಕೂಡ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಸೊ ಹಸಿಮೆಣ್ಸಿನ್ಕಾಯಿ ಸಪ್ರೇಟು, ಮೂಲಂಗಿನೇ ಸಪ್ರೇಟು ಮತ್ತು ಹುಳ್ಳಿಕಾಯಿನೇ ಸಪ್ರೇಟ್ ಮಾಡಿ ತೊಳೆದು ಎತ್ತಿಡೋಣ ಅಂತ ಹೇಳ್ಬಿಟ್ಟು ಎತ್ತಿಡ್ತಾಯಿದ್ದೀನಿ. ಇನ್ನು ನೀವು ಹಸಿಮೆಣ್ಸಿನ್ಕಾಯಿ ಎಲ್ಲ ತೊಳೆದು ಕ್ಲೀನ್ ಮಾಡಿ ಎತ್ತಿಡಬೇಕಾದ್ರೆ ತೊಟ್ಟು ತೆಗಿಬೇಡಿ, ಯಾಕಂತಂದರೆ ಕೊಳ್ತೋಗುತ್ತೆ. ಆದಷ್ಟು ತೊಟ್ಟಿದ್ದಂಗೆ ನೀಟಾಗಿ ಕ್ಲೀನ್ ಮಾಡಿ ಸ್ವಲ್ಪ ಬೆಳಗ್ಗೆವರೆಗೂ ನೈಟು ತೊಳೆದಿಟ್ರೆ ಇನ್ನು ಬೆಳಗ್ಗೆವರೆಗೂ ಸ್ವಲ್ಪ ನೀಟಾಗಿ ನೀರೆಲ್ಲ ಹಾರ್ಕೊಬೇಕು. ಅದಾದಮೇಲೆ ನೀಟಾಗಿ ಎತ್ತಿಟ್ಕೊಳ್ಳಿ. ಇಲ್ದಂದರೆ ಒಳಗಡೆ ಎಲ್ಲ ನೀರು ಹೋದರೆ ಸೊ ಅದು ಕೊಳೆಯೋದಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಮತ್ತು ಒಳಗಡೆ ಎಲ್ಲ ಅದರಲ್ಲಿರೋ ಮೆಣಸಿನ್ಕಾಯಿ ಬೀಜ ಎಲ್ಲ ಕಪ್ಪಾಗೋದಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಸೊ ಹಂಗಾಗಿ ವೇಸ್ಟ್ ಆಗುತ್ತೆ. ಯಾವತ್ತೇ ಆಗಲಿ ತೊಟ್ಟು ತೆಗೆಯೋದಕ್ಕೆ ಹೋಗಬೇಡಿ. ನೀಟಾಗಿ ಕ್ಲೀನ್ ಮಾಡಿಕೊಂಡು ಈ ಥರ ಎತ್ತಿಟ್ಕೊಂಡ್ರೆ ನಿಮಗೆ ಬೆಳಗ್ಗೆ ಟೈಮು ತಿಂಡಿಗೆಲ್ಲ ಮಾಡಬೇಕಾದ್ರೆ ಕೆಲವೊಂದು ಸಲ ಏನಾದರೂ ಬೇಗ ಅಡುಗೆ ಆಗಬೇಕು ಅಂತಂದರೆ ಈ ಥರ ಕ್ಲೀನ್ ಮಾಡಿ ಎತ್ತಿಟ್ಕೊಂಡ್ರೆ ಬೇಗ ಬೇಗ ಕೆಲಸ ಕೂಡ ಮುಗಿಯುತ್ತೆ. ಇನ್ನು ಫ್ರಿಡ್ಜ್ ಸ್ವಲ್ಪ ಎಲ್ಲ ಕ್ಲೀನ್ ಮಾಡಿಕೊಂಡು ಅದಾದಮೇಲೆ ಹೂವು ಕಟ್ಟೋಣ ಅಂತ ಅಂದ್ಕೊಂಡೆ. ಯಾಕೋ
ತುಂಬ ಟೈಮ್ ಆಗಿದ್ದರಿಂದ ನನಗೂ ಕೂಡ ಬೆಳಗ್ಗೆಯಿಂದ ಸ್ವಲ್ಪ ಕೆಲಸ ಜಾಸ್ತಿ ಇದ್ದಿದ್ದರಿಂದ ಬೆಳಗ್ಗೆ ಕಟ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಹಂಗೆ ಎತ್ತಿಟ್ಟೆ. ಇನ್ನು ಅಲ್ಲೇ ಬಿಟ್ಟರೆ ಎಲ್ಲ ಒಂಥರ ಬಾಡೋದಂಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ಫ್ರಿಜ್ಜಲ್ಲಿ ಎತ್ತಿಡ್ತಾಯಿದ್ದೀನಿ. ಇನ್ನು ಅದಾದಮೇಲೆ ಸ್ವಲ್ಪ ನಂದೇನೋ ವರ್ಕ್ ಇತ್ತು, ಮುಗಿಸ್ಕೊಂಡೆ, ಸ್ವಲ್ಪ ಬರ್ಕೊಂಡು ಕೂತಿದ್ದೆ. ಅದಾದಮೇಲೆ ಸ್ವಲ್ಪ ಹೊತ್ತು ನನಗೂ ಸ್ವಲ್ಪ ಮೈಂಡ್ ರಿಲ್ಯಾಕ್ಸ್ ಆಗಲಿ ಅಂತ ಹೇಳ್ಬಿಟ್ಟು ಫೋನ್ ನೋಡ್ಕೊಂಡು ಕುಂತಿದ್ದು. ಅದಾದಮೇಲೆ ಸ್ವಲ್ಪ ತಲೆಯೆಲ್ಲ ನೀಟಾಗಿ ಬಾಚಿಕೊಂಡು ಹೋಗಿ ಮಲ್ಕೊಂಡೆ. ನನ್ನ ಸಬ್ಸ್ಕ್ರೈಬರ್ ಒಬ್ಬರು ಕೇಳಿದರು, ಈಗ ಒಂದು 3 ವ್ಲಾಗ್ ಹಾಕಿರೋದಕ್ಕಿಂತ ಮುಂಚೆ ಒಂದು ವ್ಲಾಗಲ್ಲಿ ಕೇಳಿದ್ದಾರೆ, ಯಾವ ಶಾಂಪೂನ ಯೂಸ್ ಮಾಡ್ತೀರಾ ಅಂತ ಹೇಳ್ಬಿಟ್ಟು, ಹೇರ್ ತುಂಬ ಚೆನ್ನಾಗಿದೆ ಅಂತ ಹೇಳಿ. ನಾನು ಶಾಂಪೂಗಳನ್ನ ಯಾವುದು ಸಜೆಷನ್ ಕೊಡೋದಕ್ಕೆ ನನಗೆ ಇಷ್ಟ ಇಲ್ಲ, ಬಟ್ ನಾನು ಮನೆಯಲ್ಲೇ ಒಂದು ಹೇರ್ ಆಯಿಲ್ನ ಪ್ರಿಪೇರ್ ಮಾಡ್ಕೋತೀನಿ. ಸೊ ಅದರಿಂದನೇ ನನಗೆ ಹೇರ್ ಗ್ರೋತ್ ಆಗ್ತಿರೋದು. ಮತ್ತು ಶಾಂಪೂಗಳಿಂದ ಹೇರ್ ಗ್ರೋತ್ ಆಗುತ್ತೆ ಅನ್ನೋದನ್ನು ನಾನು ಅಷ್ಟು ನಂಬೋದಿಲ್ಲ. ಸೊ ಹಂಗಾಗಿ ನನಗೆ ಅದೊಂದು ಸಜೆಷನ್ ಕೊಡೋದಕ್ಕಾಗೋದಿಲ್ಲ. ಅದು ಬಿಟ್ಟರೆ ಹೇರ್ ಸಿರಮ್ಗಳನ್ನ ಬಳಸಿದ್ರೆ ನಿಜವಾಗ್ಲೂ ಹೇರ್ ಗ್ರೋತ್ ಆಗುತ್ತೆ, ಬಟ್ ನಾನು ಮುಂಚೆ ಬಳಸಿದ್ದೀನಿ. ಸೊ ಹಂಗಾಗಿ ಹೇಳ್ತಾಯಿದ್ದೀನಿ ಅಷ್ಟೇ. ಹೇರ್ ಸಿರಮ್ ಯೂಸ್ ಮಾಡ್ಬೋದು ಮತ್ತು ಹೇರ್ ಆಯಿಲ್ ಯೂಸ್ ಮಾಡ್ಬೋದು. ಅದು ಬಿಟ್ಟರೆ ನಾವು ತಿನ್ನೋವಂಥ ಆಹಾರದಲ್ಲೇ ಹೇರ್ ಗ್ರೋತ್ ಆಗೋದಕ್ಕೂ ಕೂಡ ಹೆಲ್ಪ್ ಆಗುತ್ತೆ. ಸೊ ಇಷ್ಟನ್ನ ಹೇಳಬಲ್ಲೆ. ಇನ್ನು ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ಗೆ ಸಪೋರ್ಟ್ ಮಾಡಿ. ಇಲ್ಲಿಗೆ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಟೇಕ್ ಕೇರ್.